XUV 700 ತುಂಬಾ ಜನಪ್ರಿಯವಾದ ಕಾರು. ಇತ್ತೀಚೆಗಷ್ಟೇ 2024ನೇ ಮಾಡೆಲ್ನ ಮಹೀಂದ್ರಾದವರು ಲಾಂಚ್ ಮಾಡಿದ್ದಾರೆ. ಈ 2024ನೇ ಮಾಡೆಲ್ನೊಂದಿಗೆ ಏನ್ ಹೊಸ ಫೀಚರ್ಸ್ ಕೊಟ್ಟಿದ್ದಾರೆ, ಹಾಗೇನೆ ಟಾಟಾ MG ಅವರಿಗಿಂತ ಮುಂದೆ ಹೋಗಿದಾರಾ ಅಥವಾ ಹಿಂದೆ ಬಿದ್ದಿದಾರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 2024ನೇ ಮಾಡೆಲ್ನಲ್ಲಿ ನೆಪೋಲಿ ಬ್ಲ್ಯಾಕ್ ಅನ್ನೋ ಹೊಸ ಕಲರ್ ಅನ್ನು ಪರಿಚಯ ಮಾಡಿದ್ದಾರೆ. ಗಾಡಿ ಆ ಕಲರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಬೇರೆ ಫೀಚರ್ಸ್ ಅಂತ ನೋಡಿದಾಗ ಮೊದಲಿಗೆ ಮುಂದೆಗಡೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ಇವಾಗ. ಹಾಗೇನೆ ಮೆಮೊರಿ ORVMs ಕೊಟ್ಟಿದ್ದಾರೆ. ನಮ್ಮ ಹೊರಗಡೆ ಇರುವಂತ ಮಿರರ್ಸ್ ಅದು ನಮ್ಮ ಮೆಮೊರಿ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಏನ್ ಸೆಟ್ ಮಾಡಿರ್ತೀರೋ ನೀವು 1 2 3 ಆಪ್ಷನ್ ಅಲ್ಲಿ ಚೂಸ್ ಮಾಡಿದಾಗ ಅದೇ ಸೀಟ್ ಹೈಟ್ ಅಡ್ಜಸ್ಟ್ಗೆ ನಿಮ್ಮ ಹೊರಗಡೆ ಮಿರರ್ ಕೂಡ ಅಡ್ಜಸ್ಟ್ ಆಗುತ್ತೆ. ಮೂರನೇದಾಗಿ ಮಧ್ಯ ರೋ ನಲ್ಲಿ ಕ್ಯಾಪ್ಟನ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಈಗ 6 ಸೀಟರ್ ಅವತರಣಿಕೆಯಲ್ಲಿ ಬರ್ತಿದೆ XUV 700. ಆದ್ರೆ ಮಧ್ಯ ರೋ ನಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಇಲ್ಲ. ಇನ್ನೊಂದು ಫೀಚರ್ ಅವರು ಕೊಟ್ಟಿರೋದು ಪ್ರಾಗ್ನೋಸಿಸ್ ಅಂತ. ಇದು ಗಾಡಿಯ ಬಗ್ಗೆ ನಿಮ್ಗೆ ಮುನ್ಸೂಚನೆ ಕೊಡುತ್ತೆ. ನಿಮ್ಮ ಗಾಡಿ ಎಷ್ಟು ದಿನಕ್ಕೆ ಇನ್ನ ಸರ್ವಿಸ್ಗೆ ಹೋಗ್ಬೇಕು ಅಥವಾ ಏನಾದ್ರೂ ಚೇಂಜಸ್ ಇದೆಯಾ ನಿಮ್ ಗಾಡಿ ನೀವು ಓಡಿಸ್ತಿರೋ ರೀತಿನಲ್ಲಿ, ಹಾಗಾಗಿ ಸರ್ವಿಸ್ ಮೊದಲೇ ಆಗ್ಬೇಕಾ, ಆ ರೀತಿಯ ಒಂದು ಮುನ್ಸೂಚನೆ ನಿಮ್ಗೆ ಕೊಡುವಂತ ಫೀಚರ್ ನ ಅವರು ಆಡ್ ಮಾಡಿದ್ದಾರೆ. ಸೊ ಇದೆಲ್ಲ ಸೇರಿ ಈಗ ಹೆಚ್ಚು ಕಮ್ಮಿ 83 ಕನೆಕ್ಟೆಡ್ ಆಪ್ಸ್ ನ ಕೊಡ್ತಿದ್ದಾರೆ ಮಹೀಂದ್ರಾದವರು ಈ ಕಾರ್ನಲ್ಲಿ. ಹಾಗೆ ಲಾಂಚ್ ನಲ್ಲೇನೆ XUV 700 ನಲ್ಲಿ ಏಡಾಸ್ ಟೆಕ್ ಕಂಪ್ಲೀಟ್ ಆಗಿ ಕೊಟ್ಟಿದ್ರು ಮಹೀಂದ್ರಾದವರು. ಅದರಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇರ್ಬೋದು ಅಥವಾ ಲೇನ್ ಕಂಟ್ರೋಲ್ ಅಸಿಸ್ಟ್ ಇರ್ಬೋದು, ಅದನ್ನ ಮೊದಲಿಂದನೇ ಇತ್ತು. ಇನ್ನು ಸಹ ಟಾಟಾ ದವರ ಗಾಡಿಗಳಲ್ಲಿ ಲೇಟೆಸ್ಟ್ ಫೇಸ್ ಲಿಫ್ಟ್ ಜೊತೆ ಕೂಡ ಲೇನ್ ಅಸಿಸ್ಟ್ ಕಂಟ್ರೋಲ್ ಇನ್ನೂ ಸಹ ಬಂದಿಲ್ಲ. ಸೊ ಒಂದು ಪ್ಯಾಕೇಜ್ ರೀತಿನಲ್ಲಿ XUV 700 1.5 ವರ್ಷ 2 ವರ್ಷ ಹಿಂದೆಯಿಂದನೇ ತುಂಬಾ ಅಡ್ವಾನ್ಸ್ಡ್ ಆಗಿ ಬಂದಿರುವಂತ ಪ್ಯಾಕೇಜ್ ನಮಗೆ. ಇದಲ್ಲದೆ ಡ್ರೈವಿಂಗ್ ಡೈನಾಮಿಕ್ಸ್ ನಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಹಾಗೇನೆ ಮಿಸ್ ಔಟ್ ಆಗಿರುವಂತ ಕೆಲವೊಂದು ಬೇಸಿಕ್ ಬೇರೆ ಗಾಡಿಗಳಲ್ಲಿ ಇರುವಂತದ್ದು, ಈ ಇನ್ಕ್ಲೂಡಿಂಗ್ ಮಹೀಂದ್ರಾದವರ 400 ಇರ್ಬೋದು 300 ಇರ್ಬೋದು, ಆ ಕಾರ್ಸ್ ನಲ್ಲಿ ಇರುವಂತ ಆಪ್ಷನ್ಸ್ ಸಹ ಮಿಸ್ ಆಗಿದಾವೆ XUV 700 ನಲ್ಲಿ. ಅದು ಆಟೋ ಡಿಮ್ಮಿಂಗ್ IRVM ಮಿರರ್ಸ್ ಮತ್ತೆ ಮಧ್ಯ ಸೀಟ್ ನಲ್ಲಿ ಸ್ಲೈಡಿಂಗ್ ಸೀಟ್ಸ್ ಅದು ಕೂಡ ಮಿಸ್ ಆಗಿದೆ. ಸೊ ಕೆಲವೊಂದು ಬೇಸಿಕ್ ಮಿಸ್ ಆಗಿದೆ. ಇದೆಲ್ಲದರ ಮಧ್ಯೆ ಇನ್ನೂ ಸಹ XUV 700 ರಿಲೆವೆಂಟ್ ಕಾಂಪಿಟೇಷನ್ ಜೊತೆಗೆ ಕಂಪೇರ್ ಮಾಡಿದಾಗ ಸಫಾರಿ ತುಂಬಾನೇ ಅಪ್ಡೇಟ್ಸ್ ಕೊಟ್ಟಿದ್ದಾರೆ, ಹಾಗೆ MG ಹೆಕ್ಟರ್ ತುಂಬಾನೇ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಇವೆರಡರ ಮಧ್ಯೆ XUV 700 ಇನ್ನೂ ನಂಬರ್ 1 ಪೊಸಿಷನ್ ಅಲ್ಲಿ ನಿಲ್ಲತ್ತಾ, ನೀವು ತಗೊಳ್ಬೇಕಾದ್ರೆ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. XUV 700 ಬಗ್ಗೆ ಹೇಳ್ತಾ ಮೊದಲನೇ ಪಾಸಿಟಿವ್, ಎಂಜಿನ್ಸ್ ಸೂಪರ್ಬ್ ಎಂಜಿನ್ಸ್. ಡೀಸೆಲ್ ತಗೊಳ್ಳಿ ಪೆಟ್ರೋಲ್ ತಗೊಳ್ಳಿ, ಎರಡು ನಿಮ್ಗೆ ಡ್ರೈವಿಂಗ್ ಇಷ್ಟಪಡೋರ್ಗೆ ನಿಮ್ಗೆ ಬೆಣ್ಣೆ ಅಂತ ಎಂಜಿನ್ಸ್ ಅವು ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ಪೆಟ್ರೋಲ್ ಇಂಜಿನ್ ನಲ್ಲಿ 197 BHP ಪವರ್ ಇದೆ, ಡೀಸೆಲ್ ನಲ್ಲಿ 183 BHP ಪವರ್ ಇದೆ. ಹಾಗೇನೆ ಟಾರ್ಕ್ ಕೂಡ 450 Nm ಟಾರ್ಕ್ ಇದೆ. ಸೊ ನೀವು ಯಾವುದೇ ಚೂಸ್ ಮಾಡಿದ್ರು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ, ನೀವು ಡ್ರೈವಿಂಗ್ ಎಂತೂಸಿಯಸ್ಟ್ ಆಗಿದ್ರೆ ನೀವು ಖಂಡಿತ ಈ ಗಾಡಿನ ಎಂಜಾಯ್ ಮಾಡ್ತೀರಾ. ಈ ಎಂಜಿನ್ಸ್ ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಹಾಗೆ ರೈಡ್ ಅಂಡ್ ಹ್ಯಾಂಡ್ಲಿಂಗು ಸಹ XUV 700 ತುಂಬಾ ವೆಲ್ ಎಂಜಿನಿಯರ್ಡ್ ಕಾರ್. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಹೀಂದ್ರಾದವರು. ಹಾಗಾಗಿ ನೀವು ರೈಡ್ ಅಂಡ್ ಹ್ಯಾಂಡ್ಲಿಂಗ್ ಸಿಟಿನಲ್ಲೂ ಕೂಡ ಓಡಿಸೋದಕ್ಕೆ ತುಂಬಾ ಈಸಿ ಇದೆ. ಸ್ಟೇರಿಂಗ್ ಲೈಟ್ ಆಗಿದೆ, ಹೈವೇಗೆ ಹೋಗ್ತಿದ್ದಾಗೇನೆ ಅದೇ ಸ್ಟೇರಿಂಗು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿ ವೆಯ್ಟ್ ಆ್ಯಡ್ ಆಗುತ್ತೆ. ಹಾಗಾಗಿ ಹೈವೇನಲ್ಲಿ ಕೂಡ ನೀವು ತುಂಬಾ ಆರಾಮಾಗಿ ಖುಷಿಯಾಗಿ ಗಾಡಿನ ಓಡಿಸ್ಬೋದು. ಪ್ಯಾನರೋಮಿಕ್ ಸನ್ ರೂಫ್ ಕೊಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿದೆ. ಅದು ಹಿಂದೆ ಕೂತವ್ರು ಕೂಡ ಲಕ್ಸುರಿನ ಎಂಜಾಯ್ ಮಾಡ್ಬೋದು. ಮತ್ತೆ ಸೇಫ್ಟಿ, ಗ್ಲೋಬಲ್ ಎನ್ಕ್ಯಾಪ್ ಅಲ್ಲಿ 5 ಸ್ಟಾರ್ ರೇಟಿಂಗ್ ಅಡಲ್ಟ್ ಆಕ್ಯುಪೆಂಟ್ಸ್ಗೆ, ಹಾಗೆ 4 ಸ್ಟಾರ್ ರೇಟಿಂಗ್ ಮಕ್ಕಳ ಆಕ್ಯುಪೆಂಟ್ಸ್ಗೆ ಸಿಕ್ಕಿದೆ ಈ ಕಾರ್ಗೆ. ಹಾಗಾಗಿ ನೀವು ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. 6 ಏರ್ ಬ್ಯಾಗ್ಸ್ ಇರೋದು, ಲಾಸ್ಟ್ ಸೀಟ್ ನಲ್ಲಿ ಕೂಡ ಕೂರೋರ್ ತನಕನೂ ಹೋಗುತ್ತೆ. ಇದೊಂದು ವೈಶಿಷ್ಟ್ಯ XUV 700. ಈಗ ನೆಗೆಟಿವ್ಸ್ ಏನಿರ್ಬೋದು ಅಂತ ಹೇಳಿ ನೋಡೋಣ. ಏಜಿಂಗ್ ಆಫ್ ದ ಕಾರ್ ಏನಂದ್ರೆ, ಒಳಗಡೆ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಏನಿದೆ, ಎಸ್ಪೆಷಲಿ ಆ ಸ್ಕ್ವೇರ್ ಟೈಪ್ ಸ್ಪೀಕರ್ ಸಿಸ್ಟಮ್ ರೂಫ್ ನಲ್ಲಿ ಇರೋವಂಥದ್ದು, ಅದರದ್ದು ಪ್ಲಾಸ್ಟಿಕ್ ಕ್ವಾಲಿಟಿ ಬೇರೆ ಎಲ್ಲ ಪ್ಲಾಸ್ಟಿಕ್ ಅಷ್ಟು ಒಳ್ಳೇದು ಕಾಣ್ತಿಲ್ಲ. ಹಾಗಾಗಿ ಸಾಕಷ್ಟು ಕಾರ್ಗಳಲ್ಲಿ ಅದು ಆಲ್ರೆಡಿ ಹಳದಿ ಬಣ್ಣಕ್ಕೆ ಬಂದ್ಬಿಟ್ಟಿದೆ. ಒಳಗಡೆಯಿಂದ ರೂಫ್ ನೋಡಿದಾಗ 2 ಬಣ್ಣ ಕಾಣಿಸುತ್ತೆ. ಆ ಅಪ್ಹಾಯ್ಸ್ಟ್ರಿ ಇರೋದು ಒಂದು ಬಣ್ಣ ಕಾಣಿಸಿದ್ರೆ, ಈ ಸ್ಪೀಕರ್ಸ್ ಇರೋದು ಸ್ವಲ್ಪ ಹಳದಿ ಬಣ್ಣ ಕಾಣುತ್ತೆ. ಹಾಗಾಗಿ ಒಳಗಡೆ ಮಟೀರಿಯಲ್ಸ್ ಯೂಸ್ ಆಗಿರೋದು ಕೆಲವೊಂದು ಬೇಗ ಏಜ್ ಆಗೋ ತರ ಕಾಣ್ತಿದೆ. ಹಾಗಾಗಿ ಅದು ಚೆನ್ನಾಗಿ ಕಾಣಿಸ್ತಿಲ್ಲ. ಎರಡನೇದು, ಹೊರಗಡೆಯಿಂದನೂ ಓವರ್ ಆಲ್ ಡಿಸೈನ್ ಇವತ್ತಿಗೂ ಚೆನ್ನಾಗೇ ಕಾಣುತ್ತೆ. ಆದರೆ ತುಂಬ ಗಾಡಿಗಳು ಬಂದಿರೋದ್ರಿಂದನೋ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿರೋದ್ರಿಂದನೋ ಒಟ್ಟಿನಲ್ಲಿ ಏಜಿಂಗ್ ಆಫ್ ದ ಕಾರ್ ಅನ್ನೋದು ಸ್ವಲ್ಪ ಬೋರಿಂಗ್ ಅನ್ನೋಕ್ಕೆ ಶುರು ಆಗ್ತಿದೆ. XUV ನೋಡಿದಾಗ ತಿರುಗಿ ನೋಡಬೇಕು ಮತ್ತೆ
ಅಂತ ಅನಿಸೋ ಟೈಮು ಸ್ವಲ್ಪ ಹೋಗ್ತಾ ಬಂತು ಅನಿಸುತ್ತೆ. ಹಾಗೆಯೇ ಮಹೀಂದ್ರಾದವ್ರದ್ದು ನೆಕ್ಸ್ಟ್ ನೆಗೆಟಿವ್ ಅಂದರೆ ಅವ್ರದ್ದು ಸರ್ವಿಸ್. ಮಹೀಂದ್ರಾ ಸರ್ವಿಸ್ ಬಗ್ಗೆ ಮಾತಾಡ್ತಾ ಹಿಟ್ ಆರ್ ಮಿಸ್. ಅದು ನಿಮಗೆ ಕೆಲವು ಸತಿ ಒಳ್ಳೆ ಸರ್ವಿಸ್ ಸಿಗ್ಬೋದು, ಕೆಲವು ಸತಿ ರೆಸ್ಪಾನ್ಸ್ ಕಮ್ಮಿ ಸಿಗ್ಬೋದು. ವೆಯ್ಟಿಂಗ್ ಪೀರಿಯಡ್ ಮೊದಲಿಗೆ 1-1.5 ವರ್ಷ ವೆಯ್ಟಿಂಗ್ ಪೀರಿಯಡ್ ಇತ್ತು. ಈ ಫೇಸ್ ಲಿಫ್ಟ್ ಅನೌನ್ಸ್ಮೆಂಟ್ ಜೊತೆಗೆ ಮಹೀಂದ್ರಾದವ್ರು ಹೇಳಿದ್ದಾರೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡಿ ಈಗ 3-4 ತಿಂಗಳು ಒಳಗಡೆ ನಿಮಗೆ ಗಾಡಿ ಬುಕ್ ಮಾಡಿದ ಟೈಮಿಂದ ಗಾಡಿ ಸಿಕ್ಕತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಅವರು ಅದನ್ನು ಪಾಲಿಸ್ತಾರೆ ಅಂತ ನೋಡ್ಕೊಳ್ಳೋಣ. ಹಾಗೆ ಟಾಟಾದವರು ಇತ್ತೀಚಿನ ಸಫಾರಿ ಫೇಸ್ ಲಿಫ್ಟ್ನಲ್ಲಿ ನಾವು ಯಾವ ಆಪ್ಷನ್ಸ್ ಇಲ್ಲ ಅನ್ನೋ ಹಾಗೇ ಇಲ್ಲ, ಆ ರೀತಿ ಅವರು ಅದರಲ್ಲಿ ಎಲ್ಲ ಫೀಚರ್ಸು ಹಾಕ್ಬಿಟ್ಟಿದ್ದಾರೆ. ಕಾಂಪಿಟೇಷನ್ನು ಸಖತ್ತಾಗೇ ಇದೆ XUV 700ಗೆ. ಆದರೆ XUV 700ಅಲ್ಲಿ ಒಂದು ಟ್ರಂಪ್ ಕಾರ್ಡ್ ಇದೆ, ಅದು ಆಲ್ ವೀಲ್ ಡ್ರೈವ್. ಆ ಆಲ್ ವೀಲ್ ಡ್ರೈವ್ ಸಿಸ್ಟಮ್ MG ಹೆಕ್ಟಾರ್ ಅವ್ರ ಹತ್ರನೂ ಇಲ್ಲ, ಆಪ್ಷನ್ಸಲ್ಲಿ ಅವರು ಕೊಟ್ಟಿಲ್ಲ. ಹಾಗೆ ಟಾಟಾ ಸಫಾರಿ ಅವರು ಇಲ್ಲಿ ತನಕ ಕೊಟ್ಟಿಲ್ಲ. ಹಾಗಾಗಿ ಆಲ್ ವೀಲ್ ಡ್ರೈವ್ ಬೇಕು ಅಂತಿರೋರಿಗೆ ಆಪ್ಷನ್ನು ಇರೋದು XUV 700 ಒಂದೇ. ಕೊನೆಯದಾಗಿ XUV 700 ಒಂದು ಒಳ್ಳೆ ಪ್ಯಾಕೇಜಾ? ಡೌಟೇ ಇಲ್ಲ. ಇದು ನಮ್ಮ ಭಾರತದ ಕಾರ್ ಕಂಪ್ನೀಸು ಮ್ಯಾನುಫ್ಯಾಕ್ಚರ್ ಮಾಡಿರೋ ಅಂಥದ್ರಲ್ಲಿ ತುಂಬ ಅತ್ಯುತ್ತಮವಾದ ಒಂದು ಗಾಡಿ, ಒಂದು ಪ್ಯಾಕೇಜ್ ಇದು. ಸ್ವಲ್ಪ ಬೇಸಿಕ್ಸ್ನ ಅವರು ಇನ್ನೂ ಅದ್ರ ಕಡೆ ಗಮನ ಕೊಡಬೇಕು. ಆಗಲೇ ಹೇಳಿದಾಗೆ ಕೆಲವೊಂದು ಮಿಸ್ ಆಗಿರೋವಂಥ ಫೀಚರ್ಸು, ಸಣ್ಣ ಪುಟ್ಟದ್ದು, ಅದು ಬೇಸಿಕ್ ಆಗಿದೆ ಇವಾಗ ಕಾರ್ಸ್ನಲ್ಲಿ. ಆ ಥರ ಫೀಚರ್ಸ್ಗಳ ಬಗ್ಗೆ ಗಮನ ಕೊಡಬೇಕು ಮಹೀಂದ್ರಾದವರು. ಆಗ 100% ಆ್ಯಂಡ್ ಸರ್ವಿಸ್ ಕೂಡ ಅವರು ಅದ್ರ ಬಗ್ಗೆ ಕಾಳಜಿ ಇನ್ನೂ ಹೆಚ್ಚು ವಹಿಸಿದ್ರೆ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್. ಆಲ್ರೆಡಿ ಈಗ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾಗಳಿಗೆ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ಮಾರಾಟ ಆಗ್ತಾ ಇದೆ. ಹಾಗೆ ಅಲ್ಲಿ ಕೂಡ ತುಂಬ ಜನಪ್ರಿಯತೆ ಗಳಿಸ್ತಾ ಇದೆ ನಮ್ಮ ಕಾರ್ಗಳು. ಅದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಷಯ. ಕೊನೆಯದಾಗಿ ಮಾರ್ಕೆಟ್ನಲ್ಲಿ ನಾನು 30 ಲಕ್ಷದ ಆಜುಬಾಜಿನಲ್ಲಿ ನನ್ನ ಬಜೆಟಲ್ಲಿ ಖರೀದಿ ಮಾಡಬೇಕು ಅಂತ ಇವತ್ತಿಗೂ ನಾನು ಕಾರ್ ನೋಡ್ತಾ ಇದ್ದರೆ MG ಹೆಕ್ಟಾರ್ ಆಗಲಿ, ಸಫಾರಿ ಆಗಲಿ, XUV 700 ಮಧ್ಯ XUV 700ನ ನಾನು ಪಿಕ್ ಮಾಡ್ತೀನಿ. ವೀಕ್ಷಕರೇ, ನೀವು ಕಾರ್ ಕೊಳ್ಳೋದಾದರೆ ಇವತ್ತಿಗೆ ನೀವು XUV 700ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದನ್ನ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.